ಹಾಯ್, ಇವತ್ತು ನಾನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವ ಡಿಸೈನ್ ನಾನು ನಿಮಗೆ ತೋರಿಸ್ತೇನೆ. ಇದಕ್ಕೆ ಎಷ್ಟು ದಿನ ಹಿಡಿಯಿತು ಮತ್ತು ಹೇಗೆ ನಾವು ವರ್ಕ್ ಮಾಡಬೇಕು ಈ ರೀತಿಯಾಗಿ, ಯಾಕೆ ನಾವು ಈ ರೀತಿ ವರ್ಕನ್ನೇ ಕಲಿಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. 40 ಬ್ಲೌಸ್ ಡಿಸೈನ್ಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. 3 ತಿಂಗಳ ಕೋರ್ಸ್ ಇರುತ್ತೆ. ಫೀಸ್ 3500. ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಾದರೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೊಂದು ಡಿಫ್ರೆಂಟ್ ಆಗಿರುವ ವರ್ಕನ್ನು ತೋರಿಸ್ತಿದ್ದೇನೆ. ಡಿಫ್ರೆಂಟಾಗಿ ಯಾಕಂದರೆ ಈ ವರ್ಕಲ್ಲಿ ನಾನು ಯಾವುದೇ ಸ್ಟೋನ್ಸ್ ಯೂಸ್ ಮಾಡಿಲ್ಲ. ಓನ್ಲಿ ಥ್ರೆಡ್ ಮತ್ತು ಝರಿ ಥ್ರೆಡ್ ಮತ್ತು ಸ್ವಲ್ಪ ಕಟ್ ಬೀಡ್ ಯೂಸ್ ಮಾಡಿದ್ದೇನೆ. ಸೈಡಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಟ್ ಬೀಡ್ ಯೂಸ್ ಮಾಡಿದ್ದೇನೆ. ನಾನು ಬೇರೆ ಯಾವ ಮೆಟೀರಿಯಲ್ಸ್ ಕೂಡ ಯೂಸ್ ಮಾಡಲಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಈ ಬ್ಲೌಸನ್ನು ನೀವು 10 ವರ್ಷ ಇಟ್ಟರು ಏನು ಬ್ಲ್ಯಾಕ್ ಆಗಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ಬೀಡ್ಸ್ ಇಲ್ಲ. ಬೀಡ್ಸ್ ಇರೋದಾದರೂ ಈ ಕಟ್ ಬೀಡ್ ವರ್ಕ್ ಓಕೆ. ಮತ್ತು ಈ ಚಮಕಿ ಅಂತೂ ಬ್ಲ್ಯಾಕ್ ಆಗಲ್ಲ. ಒಳ್ಳೆ ಕ್ವಾಲಿಟಿ ಚಮಕಿಯೇ ಹಾಕಿದ್ದೇವೆ ನಾವು. ಮತ್ತು ಫುಲ್ ಝರಿ ಥ್ರೆಡ್ ವರ್ಕ್ ವಿತ್ ಅವರ ಸಾರಿ ಕಲರ್ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್ ವರ್ಕಲ್ಲಿ ನಾವು ವರ್ಕ್ ಮಾಡಿರೋದು. ನೀವು ನೋಡ್ಬೋದು ಡೀಟೇಲ್ ಆಗಿ ವರ್ಕ್ ಹೇಗಿದೆ ಅಂದರೆ, ಇಲ್ಲಿ ಕೂಡ ನಾವು ಒಂದು ಫ್ರೆಂಚ್ ನಾಟ್ ಕೊಟ್ಟಿದ್ದೇವೆ, ರೌಂಡ್ ಫ್ರೆಂಚ್ ನಾಟ್. ಇಲ್ಲಿ ನಾವು ಸ್ವಲ್ಪ ಲಾಂಗ್ ಫ್ರೆಂಚ್ ನಾಟ್ ಕೊಟ್ಟಿದ್ದೇವೆ. ಪ್ರತಿಯೊಂದು ಡಿಸೈನಿಗೂ ಔಟರ್ ಲೈನ್ ನಾವು ಚೈನ್ ಸ್ಟಿಚ್ಚಲ್ಲಿ ಕೊಟ್ಟಿದ್ದೇವೆ ನೋಡಿ. ಝರಿ ಥ್ರೆಡ್ ಚೈನ್ ಸ್ಟಿಚ್ ಕೊಟ್ಟಿದ್ದೇವೆ ನೋಡಿ. ಪ್ರತಿಯೊಂದು ಔಟರ್ ಲೈನ್ ಕೂಡ ಹೀಗೇ ಬರುತ್ತೆ. ಸೊ ನೋಡ್ಬೋದು ನೀವು ಡೀಟೇಲ್ ಆಗಿ ವರ್ಕ್. ಮೇಲೆ ಕೂಡ ಹಾಗೆ, ಇದು ಕಸ್ಟಮರ್ ಇದು ಇರಲಿಲ್ಲ ಬ್ಲೌಸಲ್ಲಿ ವರ್ಕ್, ಬಟ್ ನಾವು ಸ್ವಲ್ಪ ಇದು ಫುಲ್ ಬಾರ್ಡರ್ ಆದ ಕಾರಣ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ನಾನು ಹೀಗೆ ಲಾಂಗ್ ಫ್ರೆಂಚ್ ನಾಟ್ ವಿತ್ ಚಮಕಿ ಕೊಟ್ಟು ಅದರ ಔಟರ್ ಲೈನಿಗೆ ಫುಲ್ಲು ನಾನು ಬುಟ್ಟಾಸ್ ಥರ ಮಾಡಿದ್ದೇನೆ. ಬುಟ್ಟಾಸಿಗೆ ಕೂಡ ಹಾಗೆ ನಾವು ಯಾವುದೇ ಇದು ಯೂಸ್ ಮಾಡಲಿಲ್ಲ, ಅಂದರೆ ಬೀಟ್ಸ್ ಎಲ್ಲ ಯೂಸ್ ಮಾಡಲಿಲ್ಲ. ನೀವು ನೋಡ್ಬೋದು ಕಂಪ್ಲೀಟಾಗಿ ಇದೆರಡು ನಿಮಗೆ ಮ್ಯಾಂಗೋ ಶೇಪಲ್ಲಿ ಬರುತ್ತೆ ಚೈನ್ ಸ್ಟಿಚ್ಚಲ್ಲಿ. ವಿತ್ ಅದರಲ್ಲಿ ಕಟ್ ಬೀಡ್ ನಾವು ಆ್ಯಡ್ ಮಾಡಿದ್ದೇವೆ. ಮತ್ತು ಮಿಡ್ಲಿಗೆ ಸ್ವಲ್ಪ ಫ್ರೆಂಚ್ ನಾಟ್, ಇಲ್ಲಿ ಕೂಡ ಹಾಗೆ ಫ್ರೆಂಚ್ ನಾಟ್ ಕೊಟ್ಟಿದ್ದೇವೆ ನೋಡಿ. ಇದು ಯಾಕೆ, ಇದು ಡಬಲ್ ಕಲರ್ ನಾನು ಥ್ರೆಡ್ ಯೂಸ್ ಮಾಡಿದ್ದೇನೆ. ಇದಕ್ಕೆ ಯಾವ ಕಲರ್ ಅಂದರೆ ಈ ಬ್ಲೌಸ್ ಕಲರ್ ಆಯಿತಾ, ಈ ಕಲರ್. ಇದು ಬ್ಲೂ ಯಾವುದು ಕಲರ್ ಅಂದರೆ ಅವರ ಸಾರಿ ಕಲರ್. ಅವರದಂದರೆ ಡಬಲ್ ಶೇಡ್ ಕ್ಲೋತ್ ಇತ್ತು. ನಾನಂದರೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಮಾಡಿದ್ದೇನೆ. ಯಾಕಂದರೆ ಡಬಲ್ ಶೇಡ್ ಥ್ರೆಡ್ ಸಿಗೋದಿಲ್ಲ ನಮಗೆ. 2 ಥ್ರೆಡನ್ನು ಮ್ಯಾಚ್ ಮಾಡಿಕೊಂಡು ಮಾಡಬೇಕಾಗತ್ತೆ ಆಯಿತಾ. ಇದರದ್ದು ಸ್ಲೀವ್ಸ್ ವರ್ಕ್ ಓಕೆ. ಇದರದ್ದು ಪ್ರೈಸ್ ಕೂಡ ಹೇಳ್ತೇನೆ, ಮತ್ತು ನಾನು ಎಷ್ಟು ದಿನ ತಗೊಂಡೆ ಅಂತ ಕೂಡ ಹೇಳ್ತೇನೆ. ಬನ್ನಿ ಇದರದ್ದು ನಾವು ಫಸ್ಟಿಗೆ ಫ್ರಂಟ್ ನೆಕ್ ಡಿಸೈನ್ ನೋಡುವ ಆಯಿತಾ. ಅವರಂದರೆ ಮಾರ್ಕಿಂಗ್ ಅವರದ್ದು ನಾರ್ಮಲ್ ಮಾರ್ಕಿಂಗ್ ಇತ್ತು. ಬಟ್ ನಾನು ಅವರ ಹತ್ರ ಕೇಳಿದರೆ ಅವರ ವರ್ಕಿಗೆ ಸ್ಕ್ಯಾಲಪ್ ಶೇಪ್ ತುಂಬ ಚೆನ್ನಾಗಿ ಕಾಣುತ್ತೆ ಆಯಿತಾ. ಈ ಥರ ಶೇಪ್, ಈ ಥರ ವರ್ಕ್ ಬಂದರೆ ನಾವು ಈ ಥರ ಶೇಪ್ ಕೊಟ್ಟರಂತೂ ಡಿಫ್ರೆಂಟಾಗಿ ಕಾಣುತ್ತೆ. ಸ್ಟ್ರೈಟ್ ಲೈನು ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನೇನು ಮಾಡಿದೆ ಅಂದರೆ ಈ ಥರ ತ್ರೀ ಲೈನ್ ಚೈನ್ ಸ್ಟಿಚ್ ಕೊಟ್ಟು ಈ ಥರ ವರ್ಕ್ ಮಾಡಿದೆ. ನೀವು ಪ್ರತಿಯೊಂದು ಡಿಸೈನು ನೋಡ್ಬೋದು, ಇದರಲ್ಲಿ ಕರೆಕ್ಟ್ ಕಾಣುತ್ತೆ ನೋಡಿ. ಮ್ಯಾಂಗೋ ಶೇಪ್ ಚೈನ್ ಸ್ಟಿಚ್ ಕೊಟ್ಟು ಅದರ ಒಳಗಡೆ ನಾವು ಕಟ್ ಬೀಡ್ ಯೂಸ್ ಮಾಡಿದ್ದೇವೆ. ಮತ್ತು ಇಲ್ಲಿ ಕೂಡ ಹಾಗೆ ಮಿಡ್ಲಿಗೆ ನಾವು ಫ್ರೆಂಚ್ ನಾಟು ಕೊಟ್ಟಿದ್ದೇವೆ. ನೀವು ಕಂಪ್ಲೀಟಾಗಿ ಡಿಸೈನನ್ನು ನೋಡಿದರೆ ಎಷ್ಟು ನೀಟಾಗಿ ಮಾಡಿದ್ದೇವೆ. ಇದಕ್ಕೆ ರೀಸನ್ ಏನು ಅಂದರೆ, ನಾವು ಫಸ್ಟಿಗೆ ಟ್ರೇಸ್ ಮಾಡಿಕೊಳ್ಳೋದು ಮೇಯ್ನ್ ಆಯಿತಾ. ನಾವು ಫಸ್ಟಿಗೆ ನೀಟಾಗಿ ಟ್ರೇಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ವರ್ಕ್ ಮಾಡಲಿಕ್ಕೆ ಆಗುತ್ತೆ. ನೀವು ನೋಡ್ಬೋದು, ಒಂದು ಫ್ಲವರ್ ದೊಡ್ಡದು ಒಂದು ಫ್ಲವರ್ ಚಿಕ್ಕದು ಯಾವುದೂ ಇಲ್ಲ. ನೀಟಾಗಿ ನಾವು ಟ್ರೇಸ್ ಮಾಡಿಕೊಂಡ್ರೆ ಸಿಂಪಲ್ ಡಿಸೈನ್ ಆದರೂ ಚೆನ್ನಾಗಿ ಬರುತ್ತೆ ಓಕೆ. ಇದರದ್ದು ಪ್ರೈಸ್ ಕೂಡ ನಾನು ಅಂದರೆ ಔಟ್ಸೈಡ್ ನೀವು ಎಷ್ಟು ತಗೊಳ್ತಾರೆ ಕೂಡ ಹೇಳ್ತೇನೆ ನಾನು. ಬಟ್ ನಾನು ಎಷ್ಟು ತಗೊಂಡೆ ಅಂತ ಕೂಡ ಹೇಳ್ತೇನೆ ಆಯಿತಾ. ಇದು ಒಂದು ನೀವು ನೋಡ್ಬೋದು, ಇದು ಡಿಸೈನು ಬೋಟ್ ನೆಕ್ಕಿಗೆ ಕೂಡ ಹಾಗೆ ನಾನು ಸ್ಕ್ಯಾಲಪ್ ಶೇಪ್ ಕೊಟ್ಟಿದ್ದೇನೆ ನೋಡಿ. ಸ್ಕ್ಯಾಲ್ಪ್ ಶೇಪ್ ಕೊಟ್ಟಿದ್ದೇನೆ. ಸ್ಕ್ಯಾಲಪ್ ಶೇಪ್ ಅಂತ ಹೇಳ್ತಾರೆ, ಸ್ವಲ್ಪ ಕರು ಮಾಡಿ. ಇಲ್ಲಿ ಯಾಕೆ ಕೊಡಲಿಲ್ಲ ಕೆಲವರು ಕೇಳ್ಬೋದು, ಇಲ್ಲಿ ಯಾಕೆ ನೀವು ಮಾಡಲಿಲ್ಲ ವರ್ಕ್ ಅಂದರೆ, ಅವರಿಗೆ ಯಾವ ಪ್ಯಾಟರ್ನ್ ಅಂದರೆ ಅವರಿಗೆ ಜಸ್ಟ್ ಇಷ್ಟು ಇದನ್ನು ಕಟ್ ಮಾಡಿ ಇದು ಓಪನ್ ಬೇಕು, ಕೆಳಗಡೆ ಅವರಿಗೆ ಬಾರ್ಡರ್ ಬರಬೇಕು. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಡಿಸೈನಲ್ಲಿ ಇದು ಹೀಗೆ ಮಾರ್ಕಿಂಗ್ ಮಾಡೋದಲ್ಲ. ಆ್ಯಕ್ಚುಲಿ ಮಾರ್ಕಿಂಗ್ ಮಾಡೋದು ಹೇಗೆ ಅಂದರೆ, ಈ ಡಿಸೈನ್ ಇದೆಯಲ್ಲ ಇದು ಎಂಡ್ವರೆಗೆ ಬರಬೇಕು. ನಾವು ಈ ಬಾರ್ಡರ್ ಮೇಲೆ ವರ್ಕ್ ಮಾಡಲಿಕ್ಕಿಲ್ಲ. ಈ ಪ್ಲೇನ್ ಜಾಗದಲ್ಲೇ ನಾವು ಫುಲ್ಲು ಬ್ಯಾಕ್ ನೆಕ್ ಡಿಸೈನನ್ನು ಮಾಡುವಾಗ ಇದು ಮೇಲ್ಗಡೆ ಹೋಗುತ್ತೆ ಮಾರ್ಕಿಂಗ್. ಆಗ ಇಲ್ಲಿ ಎಕ್ಸ್ಟ್ರಾ ನಾವಿಲ್ಲಿ ಕೆಳಗಡೆ ಸೊಂಟದ ಹತ್ರ ಕೂಡ ವರ್ಕ್ ಕೊಡ್ತೇವಲ್ಲ, ಅದು ಇಲ್ಲಿ ಪ್ಲೇನ್ ಜಾಗದಲ್ಲಿ ಬರಬೇಕು. ಬಟ್ ಅವರ ಟೈಲರ್ ಏನೋ ಹಾಗೆ ಸ್ಟಿಚ್ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅವರು ಹೀಗೆ ಮಾರ್ಕಿಂಗ್ ಮಾಡಿದ್ದಾರೆ. ನಿಜವಾಗಿ ಏನಂದರೆ ಪ್ಲೇನ್ ಜಾಗದಲ್ಲೇ ಈ ಥರ ಫುಲ್ಲು ಕೆಳಗಡೆವರೆಗೆ ವರ್ಕ್ ಬಂದು ಈ ಬಾರ್ಡರ್ ಉಂಟಲ್ಲ ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ಮಿಡ್ಲಲ್ಲಿ ಅಟ್ಯಾಚ್ ಮಾಡೋದು. ನಿಜವಾಗಿ ವರ್ಕ್ ಮಾಡೋದು ಹಾಗೆ ಸ್ಟಿಚ್ ಮಾಡೋದು. ಬಟ್ ಟೈಲರ್ ಅವರು ಹಾಗೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೀಗೆ ವರ್ಕ್ ಮಾಡಿದೆ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂದರೆ, ನಿಮಗೆ ಇಲ್ಲಿ ಬೋಟ್ ನೆಕ್ ಹತ್ರ ಜಾಯಿಂಟ್ ಬರುತ್ತೆ ನೋಡಿ. ಜಾಯಿಂಟಲ್ಲಿ ಕೂಡ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಮಾಡಿದ್ದೇವೆ ಅಂದರೆ ನೀವು ನೋಡ್ಬೋದು. ನನಗಂತೂ ಯಾವುದೇ ಮಿಸ್ಟೇಕ್ ಕಾಣ್ತಿಲ್ಲ ಈ ವರ್ಕಲ್ಲಿ. ನನಗೆ ಈ ಥರ ವರ್ಕ್ ಮಾಡಲಿಕ್ಕೆ ತುಂಬ ಇಷ್ಟ.
ಯಾಕೆ ಗೊತ್ತಾ, ನನಗೊಂಥರ ಇಷ್ಟು ವರ್ಷದಲ್ಲಿ ಬೀಡ್ ವರ್ಕ್ ಮಾಡಿ ಮಾಡಿ ಸಾಕಾಗಿದೆ. ನನಗೆ ಸ್ವಲ್ಪ ಈ ಥರ ಯೂನಿಕ್ ಆಗಿರುವ ವರ್ಕ್ ಮಾಡಲಿಕ್ಕೆ ಇಷ್ಟ, ತುಂಬ ಇಷ್ಟ. ಇದು ಇಲ್ಲಿ ನಾವು ಈ ಆರ್ಚ್ ಅಂದರೆ ಈ ಬೋಟ್ ನೆಕ್ಕಲ್ಲಿ ಹೀಗೆ ಒಂದು ಕರ್ವ್ ಬರುತ್ತೆ ನೋಡಿ, ಅಲ್ಲಿಗೆ ನಾನು ಈ ಥರ ಒಂದು ಶೇಪ್ ಕೊಟ್ಟಿದ್ದೇನೆ ಆಯಿತಾ. ಇದರದ್ದು ನೆಕ್ ವರ್ಕ್, ಇದರದ್ದು ನೆಕ್ ವರ್ಕ್ ನೀವು ನೋಡ್ಬೋದು, ತುಂಬ ನೀಟಾಗಿದೆ. ಇದು ನಾನು ಹೇಳಿದ್ನಲ್ಲ, ನೀವು 10 ವರ್ಷ ಆದರೂ ಇದು ವರ್ಕ್ ಬ್ಲ್ಯಾಕ್ ಆಗಲ್ಲ ಅಂತೂ ಗ್ಯಾರಂಟಿ ಕೊಡ್ಬೋದು. ಯಾಕಂದರೆ ಇದರಲ್ಲಿ ಬ್ಲ್ಯಾಕ್ ಆಗುವಂತಹ ಮೆಟೀರಿಯಲ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಬ್ಲ್ಯಾಕ್ ಆಗಲ್ಲ ಅಂತ ನಾವು 100% ಕನ್ಫರ್ಮಲ್ಲಿ ಹೇಳ್ಬೋದು. ಯಾಕಂದರೆ ಒಂದು ಕಟ್ ಬೀಡ್ ಯೂಸ್ ಮಾಡಿದ್ದೇವೆ, ಒಂದು ಥ್ರೆಡ್ ಯೂಸ್ ಮಾಡಿದ್ದೇವೆ. ಇದಕ್ಕೆ ನಾನು ಎಷ್ಟು ದಿನ ತಗೊಂಡೆ ಅಂದರೆ, ಇದಕ್ಕೆ ಜಸ್ಟ್ ನಾನು ಒಂದೇ ದಿನ ತಗೊಂಡೆ ವರ್ಕ್ ಮಾಡಲಿಕ್ಕೆ. ಹೌದು, ನೋಡಿದರೆ ನಿಮಗೆ ಶಾಕ್ ಆಗ್ಬೋದು, ಒಂದು ದಿನದಲ್ಲಿ ಇಷ್ಟು ಹೆವಿ ವರ್ಕ್ ಆಗುತ್ತಾ ಅಂತ. ಹೌದು, ಆಗುತ್ತೆ. ಕೆಲವರಿಗೆ ಏನಂದರೆ ಸಿಲ್ಕ್ ಥ್ರೆಡ್ ವರ್ಕ್ ತುಂಬ ಕಷ್ಟ. ಇಲ್ಲ, ನೀವು ಒಂದು ಸಲ ಸಿಲ್ಕ್ ಥ್ರೆಡನ್ನು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದರೆ ಸಿಲ್ಕ್ ಥ್ರೆಡ್ಡಷ್ಟು ಜರ್ದೋಸಿಯಷ್ಟು ಈಸಿ ನಿಮಗೆ ಯಾವುದೂ ಇಲ್ಲ. ಬೀಡ್ಸ್ ವರ್ಕ್ ಆದರೂ ಸ್ವಲ್ಪ ಕಷ್ಟ ಆಗುತ್ತೆ, ನಾವು ತೆಗೆದು ಸ್ಟಿಚ್ ಮಾಡಬೇಕು. ಬಟ್ ನಿಮಗೆ ಜರ್ದೋಸಿ ಮತ್ತು ಥ್ರೆಡ್ ವರ್ಕು ತುಂಬ ಈಸಿ ಆಗುತ್ತೆ. ಬಟ್ ಪ್ರಾಕ್ಟೀಸ್ ಮೈನ್ ಆಯಿತಾ. ಇದರದ್ದು ಬ್ಯಾಕ್ ನೆಕ್ ವರ್ಕ್, ಇದರದ್ದು ಫ್ರಂಟ್ ನೆಕ್, ಮತ್ತು ಇದರದ್ದು ಸ್ಲೀವ್ಸ್. ಓಕೆ, ಇದು ನಾನು ಅವರಿಗೆ ಚಾರ್ಜ್ ಮಾಡಿರೋದು. ಸ್ಟಾರ್ಟಿಂಗ್ ನಾನು ಅವರು ನಾರ್ಮಲ್ ನೆಕ್ ಅಂತ ನಾನು ತಿಳ್ಕೊಂಡೆ, ಸೊ 2.5 ಹೇಳಿದ್ದೆ. ಮತ್ತು ಅವರು ಬೋಟ್ ನೆಕ್ ಅಂತ ಹೇಳಿದರು. ಸೊ ನಾನೊಂದು 2700 ಮಾಡಿದೆ, ಅಂದರೆ 200 ರುಪೀಸ್ ಎಕ್ಸ್ಟ್ರಾ ಮಾಡಿದ್ದೆ. ಮತ್ತು ನಾನು ಏನು ಮಾಡಿಕೊಂಡೆ, ಪರವಾಗಿಲ್ಲ ಇರಲಿ ಬೇಡ ಅಂತ ಹೇಳಿ ಇಲ್ಲಿಗೆ ಹೇಗೂ ನಾನು ವರ್ಕ್ ಮಾಡಲಿಲ್ಲ ಅಲ್ಲ ಕೆಳಗಡೆ. ಬೋಟ್ ನೆಕ್ಕಿಗೆ ಹೇಗೂ ರೇಟ್ ಜಾಸ್ತಿ ಆಗುತ್ತೆ, ಬಟ್ ಪರವಾಗಿಲ್ಲ, ನಾನು ಒಂದು ಸಲ ರೇಟ್ ಹೇಳಿ ಆಗಿದೆಲ್ಲ 2.5 ಅಂತ ಹೇಳಿ ಮತ್ತು 2.5 ಚಾರ್ಜ್ ಮಾಡಿದ್ದೇನೆ. ಈ ಬ್ಲೌಸ್ ನಾನು ತೊಗೊಂಡಿರೋದು 1 ರಿಂದ 1.5 ದಿನ ಕೂಡ ಇಲ್ಲ, ಒಂದು 1.5 ದಿನ ಅಂತ ಇಟ್ಕೊಳ್ಳಿ. 2500 ಚಾರ್ಜ್ ಮಾಡಿದ್ದೇನೆ, ಯಾಕಂದರೆ ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಮಾಡಿದ್ದೇನೆ. ಸೊ ನೀಟ್ ಇದೆ ಫಿನಿಶಿಂಗ್ ಕೂಡ. ಸೊ 2500. ಇನ್ನೊಂದು ಬ್ಲೌಸ್ ನೋಡುವ ಬನ್ನಿ. ಇನ್ನೊಂದು ಡಿಸೈನ್ ಇದು ಬರುತ್ತೆ ನೋಡಿ. ಇದರಲ್ಲಿ ನಾವು ಜರ್ದೋಸಿ ಥ್ರೆಡ್ ವರ್ಕ್, ಕಟ್ ಬೀಡ್ ವರ್ಕ್ ಅಂದರೆ ಲಾಂಗ್ ಕಟ್ ಬೀಡನ್ನು ಯೂಸ್ ಮಾಡಿದ್ದೇವೆ. ಇದರಲ್ಲಿ ಒಂದು ಮಿಸ್ಟೇಕ್ ಇದೆ, ನಾನು ನಿಮಗೆ ಹೇಳ್ತೇನೆ. ಅದು ನಿಮಗೆ ಫೋಟೋದಲ್ಲಿ ಕಾಣ್ತಿರ್ಬೋದು. ಈ ಸ್ಲೀವ್ಸ್ ಸ್ವಲ್ಪ ಡಾರ್ಕ್ ಇದೆ, ಈ ಸ್ಲೀವ್ಸ್ ಸ್ವಲ್ಪ ಲೈಟ್ ಕಲರ್ ಇದೆ. ಸೊ ಇನ್ನೊಂದು ಮಿಸ್ಟೇಕ್ ಏನಂದರೆ, ಈ ಕ್ಲೋತಲ್ಲಿ ಗೊತ್ತಿಲ್ಲ ನನಗೆ ಕ್ಲೋತಲ್ಲಿ ಮಿಸ್ಟೇಕ್ ಇದೆಯಾ ಅಥವಾ ಅವರು ಮಾರ್ಕಿಂಗ್, ನಾನು ಕಸ್ಟಮರ್ ಹತ್ರ ಹೇಳಿದೆ, ಬಟ್ ಅವರು ಪೀಸ್ ಕಡಿಮೆ ಇದೆ ಸೊ ಹಾಗಾಗಿ ಹಾಗೆ ಮಾಡಿ ಅಂತ ಹೇಳಿದರು. ಸೊ ಅಂದರೆ ಜಾಸ್ತಿ ಮಾಡಲಿಕ್ಕೆ ಹೋದರು ಇಲ್ಲ, ಆದರೆ ಅವರ ಟೈಲರ್ ನನಗೆ ಮಾರ್ಕಿಂಗ್ ಮಾಡಿ ಕೊಟ್ಟಿರೋದು ಕಸ್ಟಮರ್. ನಾನು ನೆಕ್ಸ್ಟ್ ಯಾರಾದರೂ ಈ ರೀತಿ ಮಾಡೋದಾದರೆ ನಾನು ಹೇಳೋದು ನಿಮಗೆ. ಸೊ ಇದು ಕಸ್ಟಮರಿಗೆ ಓಕೆ ಅಂದರು. ಅಂದರೆ ಇದು ಈ ನಮ್ಮ ಸಾರಿ ಸೆರಗು ಬರುತ್ತಲ್ಲ ಆ ಸೈಡ್ ಮಾಡಲಿಕ್ಕೆ ಹೇಳಿದೆ. ಮಿಸ್ಟೇಕ್ ಏನು ಅಂದರೆ, ಈ ಒಂದು ಸ್ಲೀವ್ಸ್ ಇಲ್ಲಿಂದ ಇಲ್ಲಿವರೆಗೆ ಸ್ಲೀವ್ಸ್ ಆಯಿತಾ. ಸೊ ಇದರಲ್ಲಿ ನಿಮಗೆ 2 ಬಾರ್ಡರ್ ಕಾಣುತ್ತೆ ಸಿಲ್ವರ್ ಕಲರ್, ಇದು ಒಂದು ಇಲ್ಲಿ ಒಂದು ಇಲ್ಲಿ, ಈ ಒಂದು ಸ್ಲೀವ್ಸಲ್ಲಿ ಆಯಿತಾ. ಇನ್ನೊಂದು ಈ ಸ್ಲೀವ್ಸಲ್ಲಿ ನೀವು ನೋಡ್ಬೋದು, ಈ ಸ್ಲೀವ್ಸಲ್ಲಿ ಬಾರ್ಡರ್ ಇಲ್ಲ, ಖಾಲಿ ಕೆಳಗಡೆ ಮಾತ್ರ ಬಾರ್ಡರ್ ಇದೆ, ಮೇಲೆ ಇಲ್ಲ, ಮೇಲೆ ಪ್ಲೇನ್ ಇದೆ. ಓಕೆ, ಇದು ಸ್ಟಿಚ್ ಆದಮೇಲೆ ಏನಾಗುತ್ತೆ ಅಂದರೆ, ಒಂದಕ್ಕೆ ಬಾರ್ಡರ್ ಇದೆ ಮೇಲೆ, ಒಂದು ಕೈ ಡಿಫ್ರೆಂಟ್ ಇದೆ, ಒಂದು ಕೈ ಡಿಫ್ರೆಂಟ್ ಇದೆ ಅಂತ. ಬಟ್ ಅವರು ಮಾರ್ಕಿಂಗ್ ಮಾಡಿ ಆಗಿದೆ, ಅವರ ಪೀಸ್ ಸ್ವಲ್ಪ ಕಡಿಮೆ ಉಂಟು ಅಂತ ಅವರು ಕಸ್ಟಮರೇ ಹೇಳಿದರು. ಸೊ ಹಾಗಾಗಿ ನಾನು ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ. ನಿಮಗೆ ಒಂದು ವೇಳೆ ಈ ಥರ ಬಂದು ಕಸ್ಟಮರ್ ನಿಮಗೆ ವರ್ಕ್ ಮಾಡಲಿಕ್ಕೆ ಹೇಳಿದರೆ, ಫಸ್ಟ್ ಕಸ್ಟಮರ್ ಆದರೆ ಹೇಳಬೇಕೇನು ಅಂದರೆ, ನೋಡಿ ಮೇಡಮ್ ನಿಮ್ಮದು ಬ್ಲೌಸ್ ಪೀಸ್ ಕಡಿಮೆ ಇದೆ, ಸೊ ಒಂದು ಕೈಗೆ ಹೀಗೆ ವರ್ಕ್ ಬಂದರೆ ಒಂದು ಕೈಗೆ ಹೀಗೆ ಬರುತ್ತೆ, 2 ಲೈನ್ ಬರುತ್ತೆ, ಈ ಲೈನು ಬರುತ್ತೆ. ಆಗ ನೀವೇನು ಮಾಡಬೇಕಂದ್ರೆ, ಸ್ಲೀವ್ಸಿಗೆ ಇದರ ಪೀಸೇ ತಗೊಳ್ಬೇಕು. ಓಕೆ, ಸ್ಲೀವ್ಸ್ಗೆ ಇದರ ಪೀಸೇ ತಗೊಂಡು ಬಾಡಿಗೆ ಸೇಮ್ ಕಲರಲ್ಲಿ ನೀವು ಡಿಫ್ರೆಂಟ್ ಬ್ಲೌಸ್ ಪೀಸನ್ನು ತಗೊಳ್ಬೋದು. ಓಕೆ, ಅಂದರೆ ಸೇಮ್ ಶೇಡಲ್ಲಿ ಬರುತ್ತೆ ನಿಮ್ಗೆ. ಈಗ ಎಲ್ಲ ಟೈಪಿದ್ದು ಕ್ಲೋತು ಬರುತ್ತೆ, ಸ್ವಲ್ಪ ಲೈಟ್ ಡಾರ್ಕ್ ಆಗ್ಬೋದು, ಬಟ್ ಪರವಾಗಿಲ್ಲ. ಅಂದರೆ ಈ ಥರ ಮಾಡೋದಕ್ಕಿಂತ ನಿಮಗೆ ಹಾಗೆ ಮಾಡ್ಬೋದಲ್ಲ. ಇಲ್ಲದಿದ್ದರೆ ಏನು ಮಾಡಬೇಕು ಅಂದರೆ, ನಿಮಗೆ ಎಲ್ಲಿ ಸಾರಿ ಹಾಕ್ತಾರೆ ನೋಡಿ, ಈ ಒಂದು ಸೆರಗು ಬರುವ ಸೈಡಲ್ಲಿ ನೀವು ಬೇಕಾದರೆ ಬೇರೆ ಪೀಸ್, ಅಂದರೆ ಸೇಮ್ ಕಲರಲ್ಲೇ ಬೇರೆ ಪೀಸ್ ತಗೊಂಡು, ಎಲ್ಲಿ ನಾವು ಸಾರಿ ಹಾಕಲ್ಲ ಒಂದು ಸೈಡ್ ಕಲರ್ ಡಿಸೈನ್ ಕಾಣುತ್ತೆ, ಅಲ್ಲಿ ನಿಮಗೆ ಸೇಮ್ ಬ್ಲೌಸ್ ಪೀಸಲ್ಲೇ ಮಾಡ್ಬೋದು ಆಯಿತಾ. ಸೊ ಇದು ನೀವು ಮಿಸ್ಟೇಕನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕಂದರೆ ಕಸ್ಟಮರಿಗೆ ಗೊತ್ತಿರಲ್ಲ. ನಾನು ಮೊನ್ನೆ ಅವರು ಕೇಳುವಾಗ ನನ್ನ ಹತ್ರ ಹೇಳಿದರು ಹಾಗೆ, ಅವರು ಅದು ಪೀಸ್ ಇರಲಿಲ್ಲ, ಹಾಗೆ ಅವರು ಡಬಲ್ ಲೈನ್ ಹಾಕಿದ್ದಾರೆ ಅಂತ. ಬಟ್ ಅದು ವರ್ಕ್ ಆದಮೇಲೆ, ಸ್ಟಿಚ್ ಆದಮೇಲೆ ಅವರಿಗೆ ಕಂಫರ್ಟೇಬಲ್ ಇತ್ತು ಅಂದರೆ ನಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ಆದರೂ ನಾನು ಹೇಳೋದು, ಕೆಲವು ಕಸ್ಟಮರಿಗೆ ಹೀಗೆ ಇರುವುದಿಲ್ಲ, ಅಂದರೆ ನಮಗೆ ಸೇಮ್ ಬರಬೇಕು ಅಂತ ಇರುತ್ತೆ. ಆಗ ನೀವು ಕಸ್ಟಮರಿಗೆ ವರ್ಕ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಸಜೆಷನ್ ಕೊಡಬೇಕು. ನೀವು ಒಂದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಾಡೋದಾದರೆ, ಅಂದರೆ ಫ್ರಂಟ್ ನೆಕ್ ಒಂದು ಸೈಡಿಗೆ ನೀವು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಾಡ್ಬೋದು. ಬ್ಯಾಕ್ ನೆಕ್ಕಿಗೆ ಮತ್ತು ಫ್ರಂಟ್ ನೆಕ್ಕಿಗೆ ಇದೇ ಪೀಸ್ ಹಾಕುವ, ಒಂದು ಸೈಡಿಗೆ ಮಾತ್ರ ನೀವು ಬೇರೆ ಪೀಸ್ ಹಾಕಿದರೆ ಪೀಸ್ ಸಾಕಾಗತ್ತೆ
ಆಯಿತಾ. ಸೊ ಇದು ಮಿಸ್ಟೇಕನ್ನು ನೀವು ಅವಾಯ್ಡ್ ಮಾಡಬೇಕು. ಯಾಕಂದರೆ ಕಸ್ಟಮರಿಗೆ ಗೊತ್ತಿರಲ್ಲ, ನಮಗೆ ಗೊತ್ತಿತ್ತು ಅಂದರೆ ನಾವು ಸ್ವಲ್ಪ ಅವರಿಗೆ ಹೇಳ್ಬೋದು. ಇದು ನಿಮಗೆ ಕಂಪ್ಲೀಟಾಗಿ ಜರ್ದೋಸಿ ವರ್ಕ್ ಬರುತ್ತೆ. ಮತ್ತು ಇಲ್ಲಿ ನಾವು ಈ ಥರ ಜಿಗ್ಜಾಗ್ ಸ್ಟಿಚ್ ಕೊಟ್ಟು ಫುಲ್ಲು ನಾವು ಏನು ಮಾಡಿದ್ದೇವೆ ಅಂದರೆ ಫ್ರೆಂಚ್ ನಾಟ್ ಮತ್ತು ಲಾಂಗ್ ಫ್ರೆಂಚ್ ನಾಟ್ ಕೊಟ್ಟಿದ್ದೇವೆ. ಇದು ಕೂಡ ಹಾಗೆ, ಇದರಲ್ಲಿ ಕೂಡ ಬ್ಲ್ಯಾಕ್ ಆಗೋ ಪೀಸ್ ಏನಿಲ್ಲ. ಇದು ನಾನು ಜರ್ದೋಸಿ ಆ್ಯಡ್ ಮಾಡಿರುವ ಕಾರಣ ಇದು 2 ಸ್ಲೀವ್ಸ್ಗೆ ಸೇರಿ 1500 ನಾನು ಚಾರ್ಜ್ ಮಾಡಿದ್ದೇನೆ. ಯಾಕಂದರೆ ಫುಲ್ ಫ್ರೆಂಚ್ ನೋಟ್ ಕೊಡಲಿಕ್ಕೆ ನಮಗೆ ಟೈಮ್ ಹೋಗುತ್ತೆ. ಸೊ ಹಾಗಾಗಿ ಇದಕ್ಕೆ 1500 ಆಗುತ್ತೆ. ಮತ್ತು ಇದು ಕೂಡ ಅವರದ್ದೇ ಬ್ಲೌಸು. ಸೊ ಇದಕ್ಕೆ 2500. ಅವ್ರದ್ದು ಇನ್ನೊಂದು ಬ್ಲೌಸ್ ಇದೆ, ಬಟ್ ನಾನು ಸ್ವಲ್ಪ ಬ್ಯುಸಿ ಇರುವ ಕಾರಣ ನಾನು ಅವರಿಗೆ ನೆಕ್ಸ್ಟ್ ಒಂದು 2 ಡೇಸ್ ಬಿಟ್ಟು ವರ್ಕ್ ಕಳಿಸ್ತೇನೆ ಅಂತ ಹೇಳಿದ್ದೇನೆ. ಸೊ ಅವರಿಗೆ ನೆಕ್ಸ್ಟ್ ನಾನು ಮಾಡುವಾಗ ನಿಮಗೆ ಸೆಂಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.